ನಮ್ಮ ಜೀವನದಲ್ಲಿ ಯಾರ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಕೂಡ ಯಾರು ನಮ್ಮನ್ನ ಚೆನ್ನಾಗಿ ಬಳಸ್ಕೊಂಡ್ ಬಿಟ್ಟು ಹೋದ್ರಲ್ಲ ಆ ವ್ಯಕ್ತಿಗಳ ಮೇಲೆ ತುಂಬಾ ಚೆನ್ನಾಗಿ ಪ್ರೀತಿ ಇರ್ಬೇಕು. ಇವ್ರು ಹಿಂಗ್ ಮಾತಾಡ್ತಾರೆ ಅಂತ ಅನ್ಕೊಂಬೇಡಿ. ಹೆಂಗ್ ಪ್ರೀತಿ ಇರ್ಬೇಕು, ಯಾಕೆ ಇರ್ಬೇಕು ಅನ್ನೋದಕ್ಕೆ ಅಲ್ಲಿ ನಿಮ್ಗೆ ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ, ಇನ್ಫಾರ್ಮೇಟಿವ್ ಅಂಡ್ ಮೋಟಿವೇಶನಲ್ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ 100% ಸಿಗುತ್ತೆ. ಅದಾದ್ಮೇಲೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ 1-to-1 ಕೌನ್ಸಿಲಿಂಗ್ ಇರುತ್ತೆ, ಸ್ಮಾಲ್ ಫೀಸ್ ಇರುತ್ತೆ. ಸಬ್ಸ್ಕ್ರೈಬ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾರು ನಮ್ಮನ್ನು ಬಿಟ್ಟು ಹೋಗಿದಾರಲ್ಲ ಆ ವ್ಯಕ್ತಿಗಳ ಮೇಲೆ ಯಾಕೆ ಪ್ರೀತಿ ಇರಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಫಸ್ಟ್ ಪಾಯಿಂಟ್, ಮೂರ್ಖತನ ಬೇಡ, ಮತ್ತೆ ಪ್ರೀತಿ ಮಾಡುವಂಥದ್ದು. ಯಾರೋ ನಮ್ಮನ್ನ ಪ್ರೀತಿ ಮಾಡಿ ಬಳಸಿ ಹೋಗಿದಾರಂದ್ರೆ ಒಂದ್ ಸ್ವಲ್ಪ ದಿನಗಳು ಅವರೊಟ್ಟಿಗೆ ಖುಷಿಯಿಂದ ಕಳೆದಿದ್ದೀವಿ ಲೈಫಲ್ಲಿ, ಆ ದಿನಗಳ ಬಗ್ಗೆ ಸ್ವಲ್ಪ ನಮ್ಗೆ ಪ್ರೀತಿ ಇರಲಿ. ವ್ಯಕ್ತಿ ಕೆಟ್ಟವನೇ, ಬಟ್ ಕಳೆದಿರ್ತಕ್ಕಂಥ ದಿನ ಅಟ್ಲೀಸ್ಟ್ ಸುಳ್ಳು ನಿಜಾನ ಅದು ಸೆಕೆಂಡ್ ಥಾಟ್, ಬಟ್ ಅಟ್ಲೀಸ್ಟ್ ಒಳ್ಳೆ ದಿನಗಳನ್ನು ಕಳೆದಿದ್ದೀವಲ್ಲ, ಅದಕ್ಕೋಸ್ಕರ ಆ ವ್ಯಕ್ತಿಗಳ ಮೇಲೆ ಸ್ವಲ್ಪ ಪ್ರೀತಿ ಇರಲಿ. ದ್ವೇಷ ಬೇಡ. ನಾ ಹೇಳೋದು, ದ್ವೇಷ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ಏನ್ ಮಾಡೋಕ್ ಸಾಧ್ಯ? ಸಪೋಸ್ ಎಲ್ಲಾ ತರ ದ್ವೇಷ ಕಟ್ಕೊಂಡಾಗ ಏನ್ ಸಿಗತ್ತೆ ಅದರಿಂದ? ನಮ್ಗೆ ಏನು ಇಲ್ಲ. ಮಂಡಾಂಗಟ್ಟೆ ನಾನ್ ನಾಳೆನೆ ಸತ್ರು ಲೈಫ್ ಮುಗ್ದೇ ಹೋಯ್ತು, ಎಂಡೇ ಆಗೋಯ್ತು. ಓಕೆ, ಹಾಗಿರ್ಬೇಕಾದ್ರೆ ಎಷ್ಟೋ ಜನ ಅನ್ಕೋತಾರೆ ನಾನ್ ದ್ವೇಷ ಕಟ್ಕೋತೀನಿ, ಅದ್ ಮಾಡ್ತೀನಿ. ಎಂತ ಮೋಸ ಆಗಿರ್ಲಿ ಸರ್ ಜೀವನದಲ್ಲಿ, ಜಸ್ಟ್ ಫರ್ಗಿವ್ ಅಂಡ್ ಎಕ್ಸ್ಕ್ಯೂಸ್ ಮಾಡಿ ಮುಂದೆ ಹೋಗ್ತಾರೆ. ನಿಮ್ ಲೈಫಿನ ಮೇಲೆ ಫೋಕಸ್ ಮಾಡಿ, ಬಿಕಾಸ್ ತುಂಬಾ ಶಾರ್ಟ್ ಇದೆ ಲೈಫ್, ಬದುಕು. ಹಾಗಿರ್ಬೇಕಾದ್ರೆ ಒಂದು ಒಳ್ಳೆ ಲೈಫ್ ಕಳೆದಿರ್ತೀವಿ ನಾವು, ಅದಷ್ಟು ನೆನೆಸ್ಕೊಳ್ಳಿ, ಖುಷಿ ಪಡಿ ಅಷ್ಟೇ. ಇದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಕ್ಕೆ ಮಾತ್ರ ಅರ್ಥ ಆಗೋಕ್ ಸಾಧ್ಯ. ಸೆಕೆಂಡ್ ಪಾಯಿಂಟ್, ಬದುಕನ್ನ ಹೇಳಿಕೊಟ್ಟವ್ರ ಮೇಲೆ ಗೌರವ ಮತ್ತೆ ಪ್ರೀತಿ ಇರ್ಲಿ, ವ್ಯಾಮೋಹ ಬೇಡ. ಎಷ್ಟೋ ಜನ ವ್ಯಾಮೋಹ ಅದನ್ನ ಅವ್ರು ಸಿಕ್ಕಿಲ್ಲ, ನಮ್ಮವ್ರಾಗಿಲ್ಲ ಅನ್ಕೊಂಡು ಕೊರಗಿದ್ದಾರೆ, ಬೇಜಾರಾಗಿದ್ದಾರೆ. ಇನ್ ಕೆಲವರು ಬಳಸ್ಕೊಂಡ್ರು ಅಂತ ಬೇಜಾರಾಗಿದ್ದಾರೆ. ನೋ, ನಾಟ್ ಲೈಕ್ ದ್ಯಾಟ್. ಆತರ ಯೋಚನೆ ಬರ್ಲೇಬಾರ್ದು ಇನ್ನ. ಯಾಕೆಂತ ಹೇಳಿದ್ರೆ ಒಂದ್ ಹಂತಕ್ಕೆ ತಲುಪಿದ್ಮೇಲೆ, ಅವ್ರು ನಮ್ಮನ್ನ ಬಿಟ್ಟ ಮೇಲೆ, ನಾನು ಹೇಳೋದು ಏನಂತ ಹೇಳಿದ್ರೆ, ಲೈಕ್ ವ್ಯಾಮೋಹ ಪಡೋದಕ್ಕಿಂತ ನಿಸ್ವಾರ್ಥಿಯಾಗಿ ಬದುಕನ್ನ ತುಂಬಾ ಚೆನ್ನಾಗಿ ಹೇಳಿಕೊಟ್ರಲ್ಲ, ಅವಶ್ಯಕತೆ ಇದ್ದಾಗ ಹೆಂಗಿರ್ತಾರೆ, ಅವಶ್ಯಕತೆ ಮುಗಿದ ಮೇಲೆ ಹೆಂಗಿರ್ತಾರೆ, ಅವಶ್ಯಕತೆ ಇದ್ದಾಗ ಮಾತುಗಳು ಹೆಂಗ್ ಬರುತ್ತವೆ, ಅದಾದ್ಮೇಲೆ ಮಾತುಗಳು ಹೆಂಗ್ ಬರುತ್ತೆ, ನಾವ್ ಹೇಗಿರ್ಬೇಕು, ಬೇರೆಯವ್ರನ್ನ ನಂಬೇಕಾ ಬ್ಯಾಡ್ವಾ, ಅಲ್ಲಿಂದ ಒಂದು ಬುದ್ಧಿ ಕಲಿತೀವಲ್ಲ, ಅದಕ್ಕೆ ಸೆಲ್ಯೂಟ್ ಹೊಡಿಬೇಕು ಅವ್ರಿಗೆ. ಅವ್ರ ಹಂಗ್ ಮಾಡಿಲ್ಲ ಅಂದ್ರೆ ನಾವು ಕಲಿತಾ ಇರಲಿಲ್ಲ. ಕೆಲವೊಂದಿಷ್ಟು ಆಗೋದ್ ಲೈಫಲ್ಲಿ ಒಳ್ಳೇದಕ್ಕೆ ಅನ್ಕೊಬೇಕು, ಏನೇ ಆಗ್ಲಿ ಅದು ಒಳ್ಳೇದಕ್ಕೆ ಅನ್ಕೊಬೇಕು. ಎಲ್ಲ ಒಂದ್ ಕಲಿತೀವಿ ಅಷ್ಟೇ. ಬಟ್ ಕೆಲವೊಂದು ಅಲ್ಲಿ ಕಷ್ಟ ಅನುಭವಿಸ್ತಾ ಇರ್ತೀವಿ ಸ್ವಲ್ಪ. ಯಾಕಂದ್ರೆ ಬೆಸ್ಟ್ ಅನ್ನ ನಾವು ಪಾಸ್ ಮಾಡ್ಕೊಂಡ್ ಬಂದಿರ್ತೀವಲ್ಲ, ಇಲ್ಲಿ ವರ್ಸ್ಟ್ ನ ಅನುಭವಿಸಕ್ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಅದೊಂದ್ ಬಿಟ್ರೆ ಈ ಡ್ಯೂರೇಷನ್ ಟೈಮ್ ಪೀರಿಯಡ್ ಸ್ವಲ್ಪ ಪಾಸ್ ಆಗೋ ತನಕ, ಆಫ್ಟರ್ ದಟ್ ಮತ್ತೆ ಸರಿ ಹೋಗ್ಬಿಡ್ತೀವಿ. ಓಕೆ, ಅಂಡ್ ನಾನು ಹೇಳೋದೇನಂತ ಹೇಳಿದ್ರೆ, ಎಲ್ಲಾರಿಗೂ ನಾವು ಒಳ್ಳೆಯವ್ರಾಗಕ್ ಆಗಲ್ಲ. ಈಗ ನಾನು ವಿಡಿಯೋ ಮಾಡ್ತೀನಿ ಅನ್ಕೊಳ್ಳಿ, ಕೆಲವರಿಗೆ ಸಿಂಪತಿ ಗಿಟ್ಸ್ಕೊಳ್ಳೋಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋತಾರೆ, ಡೈಲಾಗ್ ಅಷ್ಟೇ ಹೊಡಿತಾರೆ. ನಾವು ಮನುಷ್ಯರು, ತಪ್ಪುಗಳು ನಡೆದೋಗುತ್ತೆ ಎಲ್ಲಾ ರೀತಿಯಿಂದ. ಓಕೆ, ಅಂಡ್ ಕೆಲವರು ನಮ್ಮನ್ನು ಫುಲ್ ಮಾಡಕ್ ಬಂದಿರ್ತಾರೆ, ನಾವು ಮನುಷ್ಯರಾಗ ಯೋಚನೆ ಮಾಡ್ಬಾರ್ದು, ಹಂಗೂ ಥಿಂಕ್ ಮಾಡ್ತಾರೆ. ಸೊ ಅದಕ್ಕೆ ಹೇಳೋದು, ಯಾರಿಗೂ ಮೆಚ್ಚಕ್ ಹೋಗ್ಬಾರ್ದು. ನಾವು ನಮ್ದು ಏನ್ ವರ್ಕ್ ಇದೆ ನೋಡೋಣ, ನಮಗಿಷ್ಟ ಆಯ್ತಾ, ನಮ್ಮೊಟ್ಟಿಗೆ ಚೆನ್ನಾಗಿದ್ದಾರ, ನಾವು ಅವ್ರೊಟ್ಟಿಗೆ ಚೆನ್ನಾಗಿರೋಣ, ನಮ್ಮೊಟ್ಟಿಗೆ ನಾವು ಹೆಂಗೆ ಆಟ ಆಡಕ್ ಬರ್ತಾರ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನಮ್ಮ ಮುಂದೆ ಹೋಗ್ಬೇಕು. ಇದು ನನ್ನ ಪಾಲಿಸಿ. ಓಕೆ, ಸೊ ನೆಕ್ಸ್ಟ್ ಏನು ಅಂದ್ರೆ, ಬದಲಾವಣೆ ತುಂಬಾ ಮುಖ್ಯ ಆಗತ್ತೆ. ಯಾವಾಗ ಅಂತ ಹೇಳಿದ್ರೆ, ಯಾರೋ ನಮ್ಮನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಬಿಟ್ಟು ಹೋದ್ಮೇಲೆ ನಾವು ಬದಲಾವಣೆಗಳಾಗಿಲ್ಲ, ಅಲ್ಲೇ ಉಳ್ಕೊಂಡಿದೀವಿ, ಅದೇ ಸ್ಟಾಪ್ ಅಲ್ಲಿ ಎಲ್ಲೋ ಬಸ್ಸಲ್ಲಿ ಉಳ್ಕೊಂಡಿದೀವಿ. ನಾವು ಮನೆಗೆ ಹೋಗ್ಬೇಕಾಗಿರೋರು ಈಗೆಲ್ಲೋ ಬಸ್ಸಲ್ಲಿ ಬರ್ತಾ ಮನೆಗೆ ಹೋಗ್ಬೇಕು ಅನ್ನೋದು ಒಂದು ಗುರಿ. ಮನೆಗೆ ಹೋಗ್ಬೇಕಾಗಿರೋ ಬಸ್ ಸ್ಟಾಪ್ ಅಲ್ಲಿ ಉಳ್ಕೊಂಡ್ಬಿಟ್ರೆ ಮೂರ್ಖತನ ಅಂತ ಹೇಳ್ತೀವಿ ನಾವು. ಬಸ್ ಸ್ಟಾಪ್ ಅಲ್ಲಿ ಎಲ್ಲಿಸಿ ಹೋಗಿದಾರ ಅಂದ್ಮೇಲೆ ನಮ್ ಪ್ಲೇಸ್ ಹುಡ್ಕೊಂಡು ಹೋಗ್ಬೇಕು ನಾವು. ಕರೆಕ್ಟ್. ಸೊ ಅದಕ್ಕೆ ಹೇಳ್ತಿದ್ದೀನಿ ನಾನು, ಯಾರೋ ನಮ್ಮನ್ನ ಬಳಸ್ಕೊಂಡಿರ್ಲಿ ಅಥವಾ ಉಳಿಸ್ಕೊಂಡಿರ್ಲಿ, ಏನೇ ಇರ್ಲಿ, ನಮ್ಮ ಪರ್ಪಸ್, ನಮ್ಮ ಇಂಟೆನ್ಷನ್, ನಮ್ಮ ಒಳ್ಳೆತನ ಅಥವಾ ನಾವು ಎಲ್ಲಿ ಹೋಗ್ಬೇಕು ಅದನ್ನ ಮರಿಬಾರ್ದು ಆಕ್ಚುಲಿ ನನ್ನ ಪ್ರಕಾರ. ಸೊ ಅಲ್ಲಿಂದ ನಮ್ಮ ಬದಲಾವಣೆಗಳು ಆಗ್ತಾ ಇರ್ಬೇಕು. ಅವಾಗ ಆ ಬದಲಾವಣೆಗಳಾದ್ರೇನೆ ನಾವು ಯೂಸ್ ಆಗಿದೀವಲ್ಲ ಅದಕ್ಕೊಂದು ಅರ್ಥ ಬರುತ್ತೆ, ಮೋಸ ಹೋಗಿದೀವಲ್ಲ ಅದಕ್ಕೂ ಒಂದು ಅರ್ಥ ಬರುತ್ತೆ. ಯಾರು ಬಳಸ್ಕೊಂಡ್ರಲ್ಲ ಅಲ್ಲಿಂದ ಒಂದು ಕಲ್ತಿದಂಗ ಆಗತ್ತೆ. ಸೊ ಸ್ನೇಹಿತರೆ, ಫೈನಲಿ ನಾ ಹೇಳೋದೇನಂತ ಹೇಳಿದ್ರೆ, ಯಾರು ನಿಮ್ಮನ್ನ ಬಳಸ್ಕೊಂಡು ಬಿಟ್ಟು ಹೋಗಿದಾರಲ್ಲ ಅವರಿಗೆ ಸೆಲ್ಯೂಟ್ ಮಾಡಿ, ಅವ್ರ ಮೇಲೆ ಪ್ರೀತಿ ಇರ್ಲಿ, ದ್ವೇಷ ಬೇಡ, ವ್ಯಾಮೋಹ ಬೇಡ. ಸ್ವಲ್ಪ ಕಲ್ಸ್ಕೊಟ್ಟು ಹೋಗಿದಾರಲ್ಲ, ಸೊ ಥ್ಯಾಂಕ್ಸ್ ಹೇಳೋಣ ಅವ್ರಿಗೆ. ಓಕೆನಾ? ನಿಮಗೆ ಏನ್ ಅನಿಸ್ತು ವಿಡಿಯೋ? ನಿಮ್ಮ ಥಾಟ್ ಪ್ರಕಾರ. ಸೊ ನನ್ನ ಥಾಟ್ ಮ್ಯಾಚ್ ಆಗತ್ತಲ್ಲ ಗೊತ್ತಿಲ್ಲ, ನನ್ನ ಥಾಟ್ ಮೇಲೆನೆ ಬರ್ದಿರುವಂಥದ್ದು. ಎಸ್ ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ, ಅಂಡ್ ನಿಜ ಯಾರ್ಯಾರಿಗೆಲ್ಲ ಅನ್ಸುತ್ತೆ ವಿಡಿಯೋ ಸ್ವಲ್ಪ ಶೇರ್ ಮಾಡ್ತಾ ಬನ್ನಿ. ಓಕೆ, ಅಂಡ್ ಅದೇ ತರ ಫೇಸ್ಬುಕ್ ಅಲ್ಲಿ ವಿಡಿಯೋಗಳು ಬರುತ್ತೆ, ಅಲ್ಲಿ ಕನೆಕ್ಟ್ ಆಗಿ. ಇನ್ಸ್ಟಾಗ್ರಾಮ್ ಅಲ್ಲಿ ಜೈ ಮೋಟಿವೇಶನ್ ಸ್ಪೀಕರ್, ಫೇಸ್ಬುಕ್ ಅಲ್ಲಿ ಜೈ ಮೋಟಿವೇಶನ್ ಸ್ಪೀಕರ್ ಇದೆ. ಸೊ ಕನೆಕ್ಟ್ ಆಗಿ ಮತ್ತೊಂದು ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.